ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದಿನ ವಿಷಯ ಬ್ರಹ್ಮಲಿಖಿತ. ಬ್ರಹ್ಮಲಿಖಿತ ಎಂದರೆ ಮನುಷ್ಯನ ಜೀವನದ ಆಯುಷ್ಯ, ಕರ್ಮ, ಸಂಪತ್ತು, ವಿದ್ಯೆ ಮತ್ತು ಮರಣವನ್ನು ಜನ್ಮಕ್ಕೂ ಮುನ್ನವೇ ಬ್ರಹ್ಮದೇವನು ಬರೆದಿರುತ್ತಾನೆ ಎಂಬ ನಂಬಿಕೆ. ಇದು ಪ್ರಾರಬ್ಧ ಕರ್ಮದ ಭಾಗವಾಗಿದ್ದು ಬದಲಾಯಿಸಲಾಗದ ವಿಧಿ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಬ್ರಹ್ಮಲಿಖಿತ ಎಂಬ ಪದವು ಹಿಂದೂ ಧಾರ್ಮಿಕ ನಂಬಿಕೆಯಲ್ಲಿ ಪ್ರಮುಖವಾದ ಅರ್ಥವನ್ನು ಹೊಂದಿದೆ. ಬ್ರಹ್ಮ ಎಂದರೆ ಸೃಷ್ಟಿಕರ್ತ ದೇವರು ಮತ್ತು ಲಿಖಿತ ಎಂದರೆ ಬರೆಯಲ್ಪಟ್ಟದ್ದು. ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮದೇವರು ಪ್ರತಿಯೊಬ್ಬ ಮನುಷ್ಯನ ಜನನ ಸಮಯದಲ್ಲೇ ಅವನ ಜೀವನದ ವಿಧಿಯನ್ನು ಬರೆಯುತ್ತಾನೆ ಎಂದು ನಂಬಲಾಗಿದೆ. ಅದನ್ನೇ ಬ್ರಹ್ಮಲಿಖಿತ ಎಂದು ಕರೆಯುತ್ತಾರೆ. ಹಿಂದೂ ತ್ರಿಮೂರ್ತಿಗಳಲ್ಲಿ ಬ್ರಹ್ಮನು ಸೃಷ್ಟಿಕರ್ತ, ಜೀವಿಗಳ ಜನನ ಮತ್ತು ಅವರ ವಿಧಿಯನ್ನು ನಿರ್ಧರಿಸುವವನೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಜನರು ತಮ್ಮ ಜೀವನದಲ್ಲಿ ಎದುರಿಸುವ ಸುಖ, ದುಃಖ, ಐಶ್ವರ್ಯ, ದರಿದ್ರತೆ, ಆರೋಗ್ಯ, ಅನಾರೋಗ್ಯ ಇವುಗಳೆಲ್ಲವೂ ಬ್ರಹ್ಮಲಿಖಿತದಲ್ಲಿ ಪೂರ್ವ ನಿರ್ಧರಿತವಾಗಿದೆ ಎಂದು ನಂಬುತ್ತಾರೆ. ಬ್ರಹ್ಮಲಿಖಿತವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಎಂಬ ಮಾತು ಸಾಮಾನ್ಯವಾಗಿ ಕೇಳಿಬರುತ್ತದೆ. ಹಿಂದೂ ಪುರಾಣಗಳು, ವಿಶೇಷವಾಗಿ ವಿಷ್ಣು ಪುರಾಣ ಹಾಗೂ ಭಗವತ ಪುರಾಣ ಗ್ರಂಥಗಳಲ್ಲಿ ವಿಧಿ ಮತ್ತು ಕರ್ಮದ ಮಹತ್ವವನ್ನು ವಿವರಿಸಲಾಗಿದೆ. ಮನುಷ್ಯನ ಕರ್ಮಗಳ ಪ್ರಕಾರ ಅವನ ಜೀವನ ರೂಪುಗೊಳ್ಳುತ್ತದೆ ಎಂಬ ಸಂದೇಶ ನೀಡಲಾಗಿದೆ. ಬ್ರಹ್ಮಲಿಖಿತ ಎಂಬುದು ಕೇವಲ ವಿಧಿ ಮಾತ್ರವಲ್ಲ, ಮನುಷ್ಯನ ಹಿಂದಿನ ಜನ್ಮದ ಕರ್ಮಗಳ ಫಲವೂ ಆಗಿದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಒಳ್ಳೆಯ ಕೆಲಸಗಳನ್ನು ಮಾಡುವುದರಿಂದ ಉತ್ತಮ ಫಲ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಬ್ರಹ್ಮಲಿಖಿತ ಎಂಬುದು ಮನುಷ್ಯನ ಜೀವನದ ವಿಧಿಯನ್ನು ಸೂಚಿಸುವ ಧಾರ್ಮಿಕ ನಂಬಿಕೆ. ಇದು ನಮ್ಮ ಜೀವನದಲ್ಲಿ ಕರ್ಮದ ಮಹತ್ವವನ್ನು ತಿಳಿಸುತ್ತದೆ. ಆದ್ದರಿಂದ ನಾವು ಸದಾ ಸತ್ಕಾರ್ಯಗಳನ್ನು ಮಾಡಿ ಒಳ್ಳೆಯ ಜೀವನ ನಡೆಸಬೇಕು ಎಂಬ ಸಂದೇಶವನ್ನು ಈ ನಂಬಿಕೆ ನೀಡುತ್ತದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ.